ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, 2/10/2024 ಬುಧವಾರ ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿಯೊಂದು, ಅಂದರೆ ಮಹಾಲಯ ಅಮಾವಾಸ್ಯೆ ಹಬ್ಬ ದಿವಸ ಸೂರ್ಯಗ್ರಹಣ ಇದೆ. ಈ ಗ್ರಹಣ ಯಾವುದಾದ್ರೂ ರಾಶಿಯವರಿಗೆ ಎಫೆಕ್ಟ್ ಆಗುತ್ತಾ, ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಅದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಅಕ್ಟೋಬರ್ 2 ಉದ್ಭವ ಆಗ್ತಕ್ಕಂಥ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲದ್ರಿಂದ ಆಚರಣೆ ಇರೋದಿಲ್ಲ. ಹಾಗೆ ಯಾವುದೇ ರಾಶಿಯವರ ಮೇಲೆ ಎಫೆಕ್ಟು ಇರೋದಿಲ್ಲ. ಇಲ್ಲಿ ಏನಾದರೂ ವಿಶೇಷವಾಗಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ತಕ್ಕಂಥವರು ಕನ್ಯಾ ರಾಶಿಯವರು ಮತ್ತು ಮೀನ ರಾಶಿಯವರು ಗ್ರಹಣ ಕಳೆದ ನಂತರ, ಅಂದರೆ ಬುಧವಾರ ಕಳೆದ ನಂತರ ನೀವು ದೇವಸ್ಥಾನಗಳಿಗೆ ಹೋಗಿ ನಿಮಗೆ ಸಾಧ್ಯ ಆಗಿರ್ತಕ್ಕಂಥ, ಅನುಕೂಲ ಆಗಿರ್ತಕ್ಕಂಥ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಈ ಬುಧವಾರ ಹಿರಿಯರ ಹಬ್ಬ, ಮಹಾಲಯ ಅಮಾವಾಸ್ಯೆ ಹಬ್ಬ ಬಹುತೇಕ ಕಡೆ ಅವರವರ ಸಂಪ್ರದಾಯದಂತೆ ಅವರವರ ಕುಟುಂಬಗಳಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಆ ಕಾಲ ಮರಣ ಹೊಂದಿದವರು ಅಥವಾ ಬೇರೆಯವರು ತೀರಿ ಹೋದಂಥ ದಿನ ನಕ್ಷತ್ರ ಗೊತ್ತಿಲ್ಲದಲೇ ಇರ್ತಕ್ಕಂಥವರು ಆ ಹಿರಿಯರಿಗೆ ಸಂಬಂಧಿಸಿದಂಥ ತಿಂಡಿ ತಿನಿಸು, ಭಕ್ಷ್ಯ ಭೋಜನ ಮತ್ತು ಅವರು ಇಷ್ಟಪಡ್ತಿದ್ದಂಥ ಕೆಲವೊಂದು ಕಡೆ ನಾನು ನೋಡಿದ ಹಾಗೆ ಬೀಡಿ, ಸಿಗರೇಟು ಮತ್ತು ಕೆಲವರು ಮದ್ಯನೂ ಇಟ್ಟು ಪೂಜೆ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಹಿರಿಯರಿಗೆ ಇಷ್ಟಪಟ್ಟಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜೆ ಮಾಡಿ ಶ್ರದ್ಧಾಭಕ್ತಿಯಿಂದ ಧೂಪ ಬೆಳಗಿ ಧೂಪ ಹಾಕಿ ಅವರಿಗೆ ನಮಸ್ಕರಿಸಿ ಆ ದಿನದ ಆಹಾರ ಭೋಜನವನ್ನು ಸೇವಿಸ್ತಕ್ಕಂಥ ಕ್ರಮ ಇದೆ. ವಿಶೇಷವಾಗಿ ಈ ಹಬ್ಬವನ್ನು ಸಂಬಂಧಿಕರಿಗೂ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು, ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದ ತೆಗಿತಕ್ಕಂಥದ್ದು ಕೆಲವೊಂದು ಕಡೆ ರೂಢಿಯಲ್ಲಿದೆ. ಇನ್ನು ಕೆಲವರು ಬೇರೆ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋದು ಕೆಲವೊಂದು ಕಡೆ ಕೇಳಿದ್ದೇನೆ. ಆದರೆ ಇದಕ್ಕಿಂತ ಪ್ರಶಸ್ತವಾದಂಥ ದಿನ ಸಿಗೋದಿಲ್ಲ. ಇದನ್ನು ಅದಕ್ಕೋಸ್ಕರವೇ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷದ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಆದ್ದರಿಂದ ಈ ದಿನ ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಹಿರಿಯರ ಆತ್ಮಗಳಿಗೆ ಶಾಂತಿಯನ್ನು ತಲುಪಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಕೆಲವರು ಈ ಹಿರಿಯರ ದೋಷಗಳ ನಿವಾರಣೆಗೆ ನದಿ ತೀರಗಳಲ್ಲಿ ಪಿತೃ ತರ್ಪಣ, ಪಿತೃಶಾಂತಿ ಹೋಮ, ಪಿತೃಪಿಂಡ ದಾನವನ್ನು ಮಾಡ್ತಕ್ಕಂಥ ಆಚರಣೆಗಳುಂಟು. ಆ ರೀತಿಯಾಗೂ ಮಾಡೋದ್ರಿಂದಲೂ ಈ ಹಿರಿಯರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಯಾರ ಕುಟುಂಬದಲ್ಲಿ ಅಕಾಲ ಮರಣ ಹೊಂದಿ ಆ ಪ್ರೇತಾತ್ಮಗಳಿಗೆ ಶಾಂತಿ, ತೃಪ್ತಿ, ನೆಮ್ಮದಿ ಸಿಗೋದಿಲ್ಲವೋ ಅಂತಹ ಕುಟುಂಬಗಳಿಗೆ ಯಾವುದೇ ರೀತಿಯ ಅಭಿವೃದ್ಧಿಗಳು ಸಿಗೋದು ತುಂಬ ಕಷ್ಟ. ನಮ್ಮ ಕೈಗೆ ಯಾವುದಾದ್ರೂ ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನುವಾಗ ಅಥವಾ ಯಾವುದಾದ್ರೂ ಶುಭ ಕಾರ್ಯ ನಡೆಯುತ್ತೆ ಅನ್ನುವಾಗ ಏನಾದರೂ ನೆಗೆಟಿವ್ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು, ಅಡ್ಡಿ ಆತಂಕಗಳಾಗ್ತಕ್ಕಂಥದ್ದು, ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಆದ್ದರಿಂದ ಈ ಹಿರಿಯರ ಹಬ್ಬವನ್ನು ನೀವೆಷ್ಟು ಶ್ರದ್ಧಾಭಕ್ತಿಯಿಂದ ಆಚರಿಸ್ತೀರೋ ಅಷ್ಟು ಉತ್ತಮವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ. ಈ ಭಕ್ಷ್ಯ ಭೋಜನ ಏನು ತಿಂಡಿ ತಿನಿಸುಗಳು ಅಂತ ಅಂದ್ಕೊಳ್ತಿರೋ ಕೆಲವರು ಅದೇ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅದಕ್ಕೆ ಸಂಬಂಧಪಟ್ಟಂಥ ತಿಂಡಿ ಪದಾರ್ಥಗಳನ್ನು ಮಾಡ್ತಕ್ಕಂಥದ್ದು ಉಂಟು. ಇನ್ನು ಕೆಲವರು ಸಾಯಂಕಾಲ ಸಿಹಿ ಅಡುಗೆಯನ್ನು ಮಾಡಿ
ಬಂದಂಥ ನೆಂಟರಿಷ್ಟರಿಗೆ ಬಡಿಸ್ತಕ್ಕಂಥ ಒಂದು ಸಂಪ್ರದಾಯ ಉಂಟು. ಇನ್ನು ಕೆಲವರು ಒಂದು ದಿವಸ ಮುಂಚಿತವಾಗಿ ಕೆಲವೊಂದು ಸಿಹಿ ತಿಂಡಿ, ಖಾರದ ತಿಂಡಿಗಳನ್ನು ಅಥವಾ ತಮ್ಮ ಹಿರಿಯರು ಏನು ಅಪೇಕ್ಷೆ ಪಡ್ತಿದ್ದೋ ಅಂಥ ತಿಂಡಿಗಳನ್ನು ಒಂದು ದಿವಸ ಮುಂಚಿತವಾಗಿ ತಯಾರು ಮಾಡಿಕೊಂಡು ಆ ಹಬ್ಬದ ದಿವಸ ನಿಮ್ಮ ಮನೆಯನ್ನೆಲ್ಲ ಶುದ್ಧಿಗೊಳಿಸಿ ದೇವರ ಚಿತ್ರಪಟಗಳು, ವಿಗ್ರಹಗಳನ್ನೆಲ್ಲ ತೊಳೆದು ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಲೋಬಾನದ ಹೊಗೆ, ಊದುಬತ್ತಿ, ದೀಪ ಇವನ್ನೆಲ್ಲ ಬೆಳಗಿ ಆ ಹಿರಿಯರ ಆಶೀರ್ವಾದವನ್ನು ಪಡ್ಕೊತಕ್ಕಂಥದ್ದು ಉಂಟು. ಇನ್ನು ಕೆಲವೊಂದು ಕಡೆ ನಾವು ನೋಡಿದ ಹಾಗೆ ಈ ಹಬ್ಬಕ್ಕೆ ಕೆಲವರು ಹೊಸ ವಸ್ತ್ರಗಳನ್ನು ಖರೀದಿ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಹಿರಿಯರನ್ನು ಕಲಸದ ರೀತಿಯಲ್ಲೂ ಸಹ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೇನೆ. ಇನ್ನು ಕೆಲವರು ಚಿತ್ರಪಟಗಳನ್ನು ಇಟ್ಟು ಸಹ ಪೂಜೆ ಮಾಡುವ ಅವಕಾಶಗಳಿದೆ. ಸೊ ನಿಮಗೆ ಯಾವ ರೀತಿ ಅನುಕೂಲ ಸಾಧ್ಯತೆ ಇದೆಯೋ ನಿಮ್ಮ ಸಂಪ್ರದಾಯದ ಪ್ರಕಾರ ಆ ರೀತಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಶುಭ ಫಲ ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.